ನಾನು ಕಾಲೇಜಿಗೆ ಹೋದಾಗ PUC ರಿಸಲ್ಟ್ 65% ಇತ್ತು. ಅಕ್ಟೋಬರ್ದಲ್ಲಿ 2009 ನಾನು ಚಾರ್ಜ್ ತಗೊಂಡೆ. 65 ಮೊದಲೇ ನಂದು ಉದ್ದೇಶ ಏನಿತ್ತು ಮಾರ PUC ಭಾಳ ಸ್ಟ್ರೆಂಥನ್ ಮಾಡೋದು. ಆಫ್ಕೋರ್ಸ್ ಡಿಗ್ರಿ ಆಲ್ಸೋ. PUC ಪ್ರಿನ್ಸಿಪಾಲ್ ಕೂಡ ಇದ್ದರು. ಅವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ಕೆಲಸ ಮಾಡಿ ಎಲ್ಲ ಶಿಕ್ಷಕರ ಜೊತೆ ಇದು ಒಂದು ನನ್ನ ಪ್ಲ್ಯಾನ್ ಯಾವಾಗಲೂ. ಅಲ್ಲಿ ಹೋದ ತಕ್ಷಣ ಎಲ್ಲರದು ಮತ್ತೆ ಮೀಟಿಂಗ್ ಮಾಡಿ ಯಾಕೆ ಕಡಿಮೆ ಆಗಿದೆ, ಏನಾಗಿದೆ, ಏನು ಬೆಸ್ಟ್ ಕಾಲೇಜು, ಇಟ್ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಹಿಸ್ಟ್ರಿ, KLE ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಕೂಡ ಇದೆ, ಆದರೂ ಯಾಕೆ ಇದೆ, ಅವರೇ ಎಲ್ಲ ಅದಕ್ಕೆ ಉತ್ತರ ಹೇಳಿಬಿಟ್ರು. ಮತ್ತು ಅದನ್ನು ತಯಾರಿ ಮಾಡಿಬಿಟ್ಟು ಅದಕ್ಕೆ ಏನೇನು ಮಾಡೋದು. 3-4 ತಿಂಗಳಲ್ಲಿ ನನ್ನ ರಿಸಲ್ಟು 65 ಇದ್ದದ್ದು 67ಕ್ಕೆ ಬಂತು. 2% 3-4 ತಿಂಗಳಲ್ಲಿ. ಅದು 2010ದಲ್ಲಿ ಆಯಿತು. ಮುಂದೆ 2011ದಲ್ಲಿ ರಿಸಲ್ಟು 67ರಿಂದ 75% ಬಂತು. ಮುಂದೆ ಮೊನ್ನೆ 12ದಲ್ಲಿ 85ಕ್ಕೆ ಬಂತು. ನೋಡಿ 65% ರಿಸಲ್ಟ್ ಇದ್ದು ಖುಷಿ ಆಗುತ್ತೆ. ಅದಕ್ಕೆಲ್ಲ ಕಾಂಟ್ರಿಬ್ಯೂಷನ್ ನಾನಲ್ಲ, ನನ್ನ ಶಿಕ್ಷಕ ಸ್ನೇಹಿತರು, ನಾನು ಮಾರ್ಗದರ್ಶನ ಮಾಡ್ತಿದ್ದೆ. ಇದು ಎಕ್ಸ್ಪೆರಿಮೆಂಟ್. ಈಗ ನಾನು ಶಿಕ್ಷಕ ಸೈನ್ಸ್ ಹೇಳಿದ್ದಾರೆ, ಇದನ್ನ ಮತ್ತೆ ನಾವು ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿಶ್ಚಿತವಾಗಿಯೂ ಮಾಡ್ತಾರೆ. ಎಲ್ಲ ಕೆಲಸ ಮಾಡ್ತಾ ಇದ್ರು ಅಲ್ಲೆಲ್ಲೋ ನಾಯಕತ್ವ ವಹಿಸೋರ ಪಾಲು ತುಂಬಾ ಜಾಸ್ತಿ ಅಂತ ಅನಿಸ್ತಾ ಇದೆ. ನಾಯಕತ್ವದ ಜಾಸ್ತಿ ಅಂದ್ರೆ ಅವ್ರ ಜೊತೆಗೆ ಕೂಡ್ಕೊಂಡು ನಾವು ಕೆಲಸ ಮಾಡಬೇಕು. ಕೆಲವೊಂದು ಸಲ ಬಂದಾಗ ಸ್ಟ್ರಿಕ್ಟ್ ಆಗ್ಬೇಕಾಗತ್ತೆ, ಜೋರಾಗಿ ಹೇಳಬೇಕಾಗತ್ತೆ. ಮೊದಲೇ ಬಿಗಿನಿಂಗ್ದಲ್ಲಿ ನಾನು ಯಾವಾಗಲೂ ಅದು ಸಮಸ್ಯೆ ಇರುತ್ತೆ ನನಗೆ. ಬಿಗಿನಿಂಗ್ ಸ್ವಲ್ಪ ಜೋರಾಗಿ ಹೇಳೋದು ಚಟಾನದು. ಅದು ಒಂದು ಲೈನ್ ಬಂದ ತಕ್ಷಣ ಆಯ್ತು, ಅವರಿಗೆ ಅದಕ್ಕೆ ಸೆಟ್ ಆಗಿಬಿಟ್ಟಿರ್ತಾರೆ. ಆಮೇಲೆ ಈ ಕೆಲಸ ಮಾಡಬೇಡ ಅಂದ್ರೆ ಅವ್ರು ಬಿಡಲ್ಲ. ಇದು ಅನುಭವ ಆಗಿದೆ ನನಗೆ. ಸೊ ಅಲ್ಲಿ ನನಗೆ ಈ 85% ಇವತ್ತು ಅಲ್ಲಿ ಇನ್ನೊಂದು ಹೇಳ್ತೇನೆ ನಾನು, ಬರೀ ಮಾರ್ಕ್ಸು ಪರ್ಸೆಂಟೇಜ್ ಸಂಬಂಧ ನಮಗೆ ಇನ್ಸ್ಟಿಟ್ಯೂಷನ್ದಲ್ಲಿ ಕೆಲಸ ಮಾಡಲ್ಲ. ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ ನೋಡ್ತೀವಿ ನಾವು. ಅದು ಏಡೆಡ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಆಸ್ ಪರ್ ದಿ ರೋಸ್ಟರ್, ಆಸ್ ಪರ್ ದಿ ರಿಸರ್ವೇಷನ್ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಕಾಲೇಜಿಗೆ. ನನ್ನ ಕಾಲೇಜಿಗೆ ಬರೋರು ಎಲ್ಲರೂ 85% ಮೇಲೆ ಇದ್ದವ್ರು ಬರಲ್ಲ. 60ರವನು ಬರ್ತಾನೆ, 45ರವನು ಬರ್ತಾನೆ. ಆದರೆ ನಮ್ಮ ರಿಸಲ್ಟ್ 85% ಮಾಡ್ತಾ ಇದ್ವು. ಅದಕ್ಕೆ ಏನು ಕಾರಣಪ್ಪ ಅಂದ್ರೆ ಶಿಕ್ಷಕರನ್ನು, ಬರೀ ಶಿಕ್ಷಕರಲ್ಲ, ಸ್ಟೂಡೆಂಟ್ಸ್ ಮನಸ್ಸು ಪರಿವರ್ತನೆ ಮಾಡ್ತಾರೆ. ಫೇಲ್ ಆದ ಸ್ಟೂಡೆಂಟ್ಸ್ ಕರ್ಕೊಂಡ್ಬಂದು ಆ ಸಬ್ಜೆಕ್ಟ್ದಲ್ಲಿ ರೆಮಿಡಿಯಲ್ ಕೋಚಿಂಗ್ ಮಾಡ್ತಾರೆ. ಇವತ್ತು ಬಹಳ ಅಂದ್ರೆ ಒಂದು ಸುಂದರವಾದ ವಾತಾವರಣವನ್ನ ಮೂಡಿಸೋದು ತುಂಬಾ ಮುಖ್ಯ. ನಿಶ್ಚಿತವಾಗಿನೂ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಉದ್ಯಾನವನ, ನಿಮ್ಮ ಕಾಲೇಜಿನ ಸುತ್ತಮುತ್ತ ಒಂದು ಪುಟ್ಟ ಉದ್ಯಾನವನದ ರೀತಿ ಚಿತ್ರ ನೋಡ್ತಾ ಇದ್ರೆ ಏನಪ್ಪಾ ನಾವು ಯಾವ್ದೋ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋಗಿದ್ದೀನೋ ಅಂತ ಅನ್ಸುತ್ತೆ. ನಿಶ್ಚಿತವಾಗಿ ಅದಕ್ಕೆ ಉದ್ಯಾನವನದ ಬಗ್ಗೆ ಹೇಳಿಕೂ ಬಹಳ ಅಭಿಮಾನ ಅನಿಸ್ತದೆ. ಸುಮಾರು 16 ವರ್ಷದಿಂದ PC ಜಾಬಿನ್ ಕಾಲೇಜಿನ ಉದ್ಯಾನವನ ಜನರಲ್ ಚಾಂಪಿಯನ್, ಹುಬ್ಳಿ ಧಾರವಾಡದಲ್ಲಿ ಜನರಲ್ ಚಾಂಪಿಯನ್. ಅಲ್ಲಿ ನಮ್ಮಲ್ಲಿ ಒಬ್ಬ ರಿಟೈರ್ ಆದಂತ ಒಬ್ಬ ವ್ಯಕ್ತಿ ಅದಾನೆ, ಕಾಶಿನಾಥ್ ತಿಳ್ಕೊಂಡು ನಾನು ನೆನೆಸ್ಬೇಕು. ರಿಟೈರ್ ಆಗಿ ಸುಮಾರು 5 ವರ್ಷ ಆತವ. ಅವ 4-5 ಜನರನ್ನ ಕರ್ಕೊಂಡು ಅದನ್ನು ಕ್ಯಾಂಪಸ್ ಇಷ್ಟು ಚೆನ್ನಾಗಿ ಇಟ್ಟಿರ್ತಾನೆ. ನೀವು ಯಾವಾಗಲೂ ಬನ್ನಿ, ಇವತ್ತು ಮೀಟಿಂಗ್ ಇದೆ ತಗೊಂಡು ಕ್ಯಾಂಪಸ್ ಕ್ಲೀನ್ ಇಟ್ರಲ್ಲ, ಯಾರು ನೋ 24 ಪ್ರವೃತ್ತಿ ಜಾಸ್ತಿ ಇದೆ ಅಲ್ಲ. ಯಾವ್ದಾರ ಮೀಟಿಂಗ್ ಇದ್ರೆ ಮಾತ್ರ ಅವತ್ತು ಮಾತ್ರ ನೀಟಾಗಿ ಕ್ಲೀನ್ ಮಾಡೋದು. ಅದು ಅಲ್ಲಿಲ್ಲ. ಅವ ಆ ಗಾರ್ಡನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಬರಲ್ಲ. ಅವ ಗೊಬ್ಬರನೂ ಅಲ್ಲೇ ತಯಾರು ಮಾಡ್ತಾನೆ. ಮುಂದಿನ ವರ್ಷ ಏನ್ ಸೀಡ್ಸ್ ಬೇಕಲ್ಲ ಅದು ತಯಾರು ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಿಂಗಾಗಿ ಅವನಿಗೆ ಪೂರ್ಣ ಪ್ರೋತ್ಸಾಹ ಕೊಡ್ತಾನೆ. ಪ್ರಿನ್ಸಿಪಾಲ್ ಕೆಲಸ ಏನಾದ್ರು ಹಿ ಹ್ಯಾಸ್ ಟು ಐಡೆಂಟಿಫೈ ದಿ ಪೀಪಲ್. ಯಾರು ಚೆನ್ನಾಗಿ ಮಾಡ್ತಿರ್ತಾರೆ ಪ್ರೋತ್ಸಾಹ ಕೊಡ್ಬೇಕು, ಚೆನ್ನಾಗಿ ಯಾರು ಮಾಡ್ತಿರಲ್ಲ ಸ್ವಲ್ಪ ಮಾಡ್ರಿ ಅಂತ ಹೇಳ್ಬೇಕು. ಈ ತರ ಲೈನ್. ಹೀಗಾಗಿ ನಮ್ಮ ಗಾರ್ಡನ್ ಈಸ್ ವೆರಿ ಪಾಪ್ಯುಲರ್. ಫುಲ್ ಸೀಸನ್ ಇದ್ದಾಗ ಎಲ್ಲ ಜನ ನಿಶ್ಚಿತವಾಗಿ ನೋಡ್ಲಿಕ್ಕೆ ಬರ್ತಾರೆ. ಆ ಗಾರ್ಡನ್ ದಲ್ಲಿ ಹಾಕಿ ಪ್ರಿನ್ಸಿಪಾಲ್ ಚೇಂಬರ್ ದಲ್ಲಿ ಬರುವಷ್ಟರಲ್ಲಿ ಮನುಷ್ಯನ ಮನಸ್ಸು ಬದಲಾವಣೆ ಆಗಿರುತ್ತದೆ. ಅಂದ್ರೆ ಯಾವ್ದೋ ರೋಷದಿಂದ ಬಂದಿದ್ರು ಕೂಡ ಇದು ಎಂತ ಚೆನ್ನಾಗಿ ಮಾಡಿದಾರೆ ಅನ್ನುವಂತ ಭಾವನೆ. ಅದು ಸೊ ದಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್. ಅಂದ್ರೆ ಇತರೆ ಹಲವಾರು ಚಟುವಟಿಕೆಗಳು ನೀವು ಜಾಬಿನ್ ಕಾಲೇಜಲ್ಲಿ ಕೇಳಿದ್ರಲ್ಲ, ಲೈಬ್ರರಿಯಲ್ಲಿ ನಾನು ಬಂದಾಗೆ ಓಪನ್ ಆಕ್ಸೆಸ್ ಮಾಡೋ ತಿಳ್ಕೊಂಡು ನಮ್ಮ ಲೈಬ್ರರಿಯನ್ನು ಹೇಳಿದೆ. ಒಂದು ಹ್ಞೂ ಸರ್ ಅಂತಂದ್ರೆ ಒಂದು 4-5 ತಿಂಗಳಾದ್ರೂ ಓಪನ್ ಆಕ್ಸೆಸ್ ಅಂದ್ರೆ ಎಲ್ಲ ಬುಕ್ಸು ಓಪನ್ ಆಗಿ ಇಡಬೇಕು. ಯೂಶುವಲಿ ವಿಶ್ವವಿದ್ಯಾಲಯಗಳಲ್ಲಿ ಅದಿರುತ್ತೆ, ಕಾಲೇಜುಗಳಲ್ಲಿ ಓಪನ್ ಆಕ್ಸೆಸ್ ಸಿಸ್ಟಮ್ ಇರಲ್ಲ. ನಮ್ಮಲ್ಲಿ ಯಾಕೆ ಮಾಡಬಾರ್ದು? ಯೂನಿವರ್ಸಿಟಿಗೆ ಸೀಮಿತ ಅಂತೂ ಇಲ್ಲ. ಅದನ್ನ ಒಂದು ಎಕ್ಸ್ಪೆರಿಮೆಂಟ್, ನಾನು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ನೋಡ್ತಾ ಇರ್ತೀನಿ. ಅದರಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ಅವ್ರಿಗೆ ಹೇಳಿದ ನಂತರ 4-5 ತಿಂಗಳಾಯ್ತು ಮಾಡಲೇ ಇಲ್ಲ. ನಾನು ಮತ್ತೊಮ್ಮೆ ಕೇಳಿದೆ, ಆಯ್ತು ಸರ್ ಅಂತಂದ್ರೆ 10 ತಿಂಗಳಾಯ್ತು ಮಾಡಲಿಲ್ಲ. ಆಮೇಲೆ ಮತ್ತೆ ಕೇಳಿದೆ, ಅವಾಗ ಹೇಳಿದ್ರು ಸರ್ ನಾವು ಓಪನ್ ಆಕ್ಸೆಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಬುಕ್ಸ್ ತುಡುಗು ಮಾಡ್ತಾರೆ, ಪೇಜಸ್ ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ. ನಾನೇನು ಹೇಳಿದೆ, ಅಲ್ಲಿ ಓಪನ್ ಲೈಬ್ರರಿಯಲ್ಲಿ ಬಂತಿದ್ದೆ ಡಿಸ್ಕಷನ್. ನಾನು ಸ್ಟೂಡೆಂಟ್ಸ್ ಆ ಥರ ಇಲ್ಲಪ್ಪ, ನಾನು ಇಷ್ಟು ಕಡೆ ನಾನು
7-8 ಕಡೆ ನಾನು ಕೆಲಸ ಮಾಡೀನಿ. ವಿದ್ಯಾರ್ಥಿಗಳು ಆ ಥರ ಇರಲ್ಲ. ಇದ್ರೆ ಅದನ್ನ ಮನಸ್ಸು ಪರಿವರ್ತನೆ ಮಾಡಬೇಕು. ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ಆ ಲೈಬ್ರರಿಯಲ್ಲಿ ಹೋಗಿಬಿಟ್ರೆ ಎಲ್ಲ ಬುಕ್ಸು ಓಪನ್ ಆಗಿ ಸಿಗುತ್ತೆ. ಪುಸ್ತಕ ಅಷ್ಟೇ ಅಲ್ಲ, ಒಂದು ರೀತಿ ನೀವು ಯಾರಾದರೂ ಮಕ್ಕಳು ಕವನ ಬರೆದ್ರೆ 2 ಪುಸ್ತಕನೂ ಪ್ರಕಟಿಸಿದಿರಲ್ಲ, ಅದನ್ನ ನೀವು ತುಂಬಾ ಮೆಚ್ಚಲೇಬೇಕು ಅನ್ನುವಂತಹ ಒಂದು ವಿಚಾರ ಅಂತ ಅನ್ಕೊಂಡಿದ್ದೆ ನಾನು. ಹೌದು. ಅಂದ್ರೆ ಕವನ ತೋರಿಸ್ಲಿಕ್ಕೆ ಬಂದ್ರೆ ಅವ್ರದ್ದು ಪುಸ್ತಕನೇ ಪ್ರಕಟಣೆ ಮಾಡೋಣ ಅಂತ ಮಾಡ್ತಿರಲ್ಲ. ಹೌದು. ಅಂದ್ರೆ ಕೆಲವೊಂದು ಮಕ್ಕಳು ಬೇಡಿಕೆ ತಗೊಂಡ್ ಬಂದಿರ್ತಾರೆ. ಬೇಡಿಕೆ ನಾನು ಪ್ರಕಟ ಮಾಡ್ರೆ ತಗೊಂಡ್ ಬರ್ಲಿಲ್ಲ. ಆ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಅದು ಸಿಂಪಲ್ ಆಗಿ ಮಾಡಬೇಕು ಸರ್ಕಾರ, ಯಾಕಂದ್ರೆ ಬರಗಾಲದು ಇತ್ತು. ನಮ್ಮಲ್ಲಿ ಕಾಲೇಜಲ್ಲಿ ಸಿಂಪಲ್ ಆಗಿ ಮಾಡಿದ್ವು. ಅವಾಗೆ ನಮ್ಮ ವಿದ್ಯಾರ್ಥಿನಿ ಒಬ್ರು ಬಂದ್ರು, ಸರ್ ನಾನೊಂದು ಸ್ವರಚಿತ ಕವನ ಇದೆ, ನಾನು ಓದ್ಲಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಅಕಾಡೆಮಿಕ್ಸ್ಗೆ ಏನೋ ಪ್ರಶ್ನೆನೇ ಇಲ್ಲ, ಉಳಿದದ್ದು ಅರ್ಜಿಯಸ್ ಆಗಿ ಮಾಡಬಾರ್ದು ನಾವು. ಯಾಕೆ ಓದಿದ್ರು ಬಹಳ ಪ್ರಭಾವಿ ಕವನ ಇತ್ತದು. ಸಮಾಜದ ಬಗ್ಗೆ, ಶಿಕ್ಷಣದ ಬಗ್ಗೆ ಎಲ್ಲ ಬಹಳ ಇಂಪ್ರೆಸ್ ಆಯ್ತು ನನಗೆ. ಇಂಪ್ರೆಸ್ ಆದ ತಕ್ಷಣ ಆ ಫಂಕ್ಷನ್ ಮುಗಿದ ತಕ್ಷಣ ನಂಗೆ ಟೀ ಕುಡ್ಕೊತ ನಿಂತಿದ್ವಿ ಎಲ್ಲರೂ ಕೂಡಿ, ಸ್ಟಾಫ್ದವರು, ಸ್ಟೂಡೆಂಟ್ಸು ಎಲ್ಲರ ಮಧ್ಯದಲ್ಲಿ ಹೋಗೋದು ಒಂದು ಚಟ ನನಗೆ. ಟೀ ಕುಡ್ಕೊತ ನಿಂತಾಗ ಎಷ್ಟು ಚೆನ್ನಾಗಿ ಬರ್ದಿಯಲ್ಲ ಮಾತಂದೆ, ಜಸ್ಟ್ ಎನ್ಕರೇಜರ್. ನನಗೇನು ಸಾಹಿತ್ಯ ಸ್ವಲ್ಪ ಇದೆ. ಆಮೇಲೆ ಆಕೆಗೆ ಬಹಳ ಖುಷಿ ಆಯ್ತು. ಒಬ್ರು ಯಾರೋ ಏನಂದ್ರು, ಸರ್ ಆಕೆ ಸುಮಾರು 150 ಕವನ ಬರ್ದಿದ್ದಾಳೆ ಆ ಥರ ಅಂದ್ರು. ಅಲ್ಲಿ ಒಬ್ರು ನಮ್ಮ ಕನ್ನಡ ಮೇಡಮ್ ನಿಂತಿದ್ರು. ಆ ಮೇಡಮ್ ಅವ್ರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಅವ್ರಿಗೆ ಹೇಳಿದೆ, ಯಾಕೆ ಆ ಕವನಗಳ ಎಲ್ಲ ನೋಡಬಾರ್ದು, ನೀವು ಚೆನ್ನಾಗಿದ್ರೆ ಎಡಿಟ್ ಮಾಡಿ ಅದಕ್ಕೆ ಯಾರಾದ್ರೂ ಸ್ಪಾನ್ಸರ್ ಹುಡ್ಕೋಣ ಅಂತ ತಿಳ್ಕೊಂಡು ಹೇಳಿ, ಅಷ್ಟು ಅನ್ನುವಷ್ಟರಲ್ಲಿ ನನ್ನ ಕಲಿಗೊಬ್ರು, ಸರ್ ನಾ ಸ್ಪಾನ್ಸರ್ ಮಾಡ್ತಾನೆ ಅಂತ ಹೇಳಿ. ಅಂದ್ರೆ ಜನ ಮುಂದೆ ಬರ್ತಾರೆ. ನಿಮ್ಮ ಕಾಲೇಜ್ ಇನ್ನೊಂದು ಚಿತ್ರ ನೋಡ್ತಾ ಇದ್ರೆ ಆನೆ ಅಸ್ಥಿ ಪಂಜರ ಎಲ್ಲ ದೊಡ್ಡದಾಗಿ ನಿಂತಿರೋದೆಲ್ಲ ಇತ್ತು. ಏನಿದು, ಹೇಗ್ ಬಂತದು? ಆನೆ ಅಸ್ಥಿ ಪಂಜರ ಇಡೀ ನಮ್ಮ ರಾಷ್ಟ್ರದಲ್ಲಿ ಆ ತರ 4 ಇದೆ. ಲೈಫ್ ಸೈಜ್ ಸ್ಕೆಲ್ಟನ್ ಆಫ್ ದಿ ಎಲಿಫೆಂಟ್ ಅದು. ನನ್ನ ಕಾಲೇಜಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ, ಆಗಿನ ಅದು 73ರಲ್ಲಿ ಆಗಿದ್ದದು. 73ರಲ್ಲಿ ಇದ್ದಕ್ಕಂಥ ಶಿಕ್ಷಕರು ಸವಣೂರು ಮಠ ಅಂತ ಇದ್ರು, ಇಬ್ರು ವಿದ್ಯಾರ್ಥಿಗಳು ಕೂಡ ಅವ್ರನ್ನ ಕರ್ಕೊಂಡು, ದಡುತಿ ಅಂತ ಒಬ್ರು ಪ್ರೊಫೆಸರ್, ಇಬ್ರು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅದನ್ನ ಮಾಡಿದ್ರು ಅವ್ರು. ಅವಾಗ 3000 ಮಠದ ನಾವು ನೆನಪು ಮಾಡ್ಬೇಕಾಗತ್ತೆ. 3000 ಮಠದಲ್ಲಿ ಅವ್ರದ್ದು ಆನೆ ಅದು ಸತ್ತಿತ್ತು. ಆಗ ಮೂಜಗಮ್ಮ ತಿಳ್ಕೊಂಡು ಜಗದ್ಗುರುಗಳು ನನ್ನ ಮನುಷ್ಯನ ಮೇಲೆ ಪ್ರಭಾವ ಮಾಡಿದವರು ಕೂಡ ಅವರು. ಮೂಜಗಮ್ಮ ಅವ್ರಿಗೆ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಕೊಟ್ಟರು, ಅದನ್ನ ನಿಲ್ಲಿಸಿದ್ದಾರೆ. ಇವತ್ತಿಗೆ ಅದು ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡುತ್ತೆ. ತುಂಬಾ ಸಂತೋಷ. ಇದಿಷ್ಟೇ ಅಲ್ಲ, ತಾವು ಯುರೋಪಿಯನ್ ರಾಷ್ಟ್ರಗಳೆಲ್ಲ ಒಂದು 10 ದೇಶ ಎಲ್ಲ ಸುತ್ಕೊಂಡ್ ಬಂದಿದ್ದೀರಲ್ಲ. ಒಂದು ಗಾದೆನೂ ಇದೆ, ದೇಶ ಸುತ್ತಬೇಕು ಕೋಶ ಓದ್ಬೇಕಂತ. ದೇಶ ಸುತ್ತದಾಗ ಆಗಿದ ಅನುಭವ ಏನು? ಯುರೋಪ್ ಕಂಟ್ರಿಗೆ ಹೋದಾಗೆ ಇದಕ್ಕೆಲ್ಲ ನನಗೆ ಮತ್ತೆ ಪ್ರೋತ್ಸಾಹ ಅಂದ್ರೆ, ಇಲ್ಲಿ ಒಂದು ಮಾತು ನಾನು 3000 ಮಠ ಜಗದ್ಗುರು ಬಗ್ಗೆ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹಿಂದಕ್ಕೆ ಒಂದ್ಸಲ ನಾವು ದೆಹಲಿ ಕೂಡ ಸೆಲೆಕ್ಟ್ ಆಗಿತ್ತು. ಅವಾಗ ಅವರು ಬಹಳ ಖುಷಿ ಪಟ್ಟಿದ್ರು. 3000 ಮಠದ ಮೂಜಗಮ್ ಮೊದಲಿನ ಜಗದ್ಗುರು ನನ್ನ ಮೇಲೆ ಬಹಳ ಪ್ರೀತಿ ಇದ್ರು. ನಾನು 10th ಹಿಡ್ಕೊಂಡು BSc ವರೆಗೆ ಅಲ್ಲೇ ಇದ್ದು ಕಲ್ತವ. ನಾನು ಅಭ್ಯಾಸ ಮಾಡೋದಕ್ಕೆ ಹೇಳ್ತಿದ್ರು ಅವ್ರು, ಹುಡುಗ ಭಾಳ ಶಾಣೆ ಅದಾನ ಅಂತ ಹೇಳ್ತಿದ್ರು. ಅದು ಒಂದು ಉತ್ಸಾಹ ಸಿಗ್ತಿತ್ತು. ನಾನು ಪರದೇಶಕ್ಕೆ ಈಗ ರೀಸೆಂಟ್ ಆಗಿ 10 ಯುರೋಪಿಯನ್ ಕಂಟ್ರಿಗೆ ನಾನು ಹೋಗಿದ್ದೆ. ಯುರೋಪಿಯನ್ ಕಂಟ್ರಿಗೆ ಹೋದಾಗೆ ಅಲ್ಲಿ ಶಿಸ್ತು, ಅಲ್ಲಿ ಕ್ಲೀನ್ಲಿನೆಸ್, ಸ್ವಚ್ಛತೆ, ಅಲ್ಲಿ ಸಿವಿಕ್ ಸೆನ್ಸ್, ನಾಗರಿಕತ್ವ, ಇದು ನೋಡಿ ನನಗೆ ಭಾಳ ಖುಷಿ ಆಯಿತು. ನಾನು ಬಂದು ನನ್ನ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲೆಲ್ಲಿ ಸರ್ವಿಸ್ ಮಾಡಿನಲ್ಲ ಅಲ್ಲಿ ತುಲನೆ ಮಾಡಿದೆ. ನಾವು ಅದಕ್ಕೂ ಕಡಿಮೆ ಇಲ್ಲ ಅಂತ ಅನಿಸ್ತು ನನಗೆ. ನಾನು ಕ್ಯಾಂಪಸ್ಸಿಗೆ ಇವತ್ತು ಅಭಿಮಾನದಿಂದ ಹೇಳ್ತಾನಲ್ಲ, ನನ್ನ ಕ್ಯಾಂಪಸ್ದಲ್ಲಿ ಯಾರೇ ಇರಲಿ, ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರು ಯಾರೇ ಇರಲಿ, ಅಷ್ಟೇ ಶಿಸ್ತಿದೆ, ಅಷ್ಟೇ ಕ್ಲೀನ್ಲಿನೆಸ್ ಕೂಡ ಇದೆ, ಸಿವಿಕ್ ಸೆನ್ಸ್ ಕೂಡ ಇದೆ. ಇದನ್ನ ಸಿವಿಕ್ ಸೆನ್ಸ್ ನಾವು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಾ ಇರ್ತೀವಿ ಎಲ್ಲ ಶಿಕ್ಷಕರು. ಅದೇ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಈಗ ನಾಗರಿಕ ಪ್ರಜ್ಞೆ ತುಂಬಾ ಸಮಸ್ಯೆ ಇರೋದು ಅಂತ ಅನ್ಸುತ್ತೆ ನಾವು ಸುತ್ತಮುತ್ತ ನೋಡಿದಾಗ. ನಾಗರಿಕ ಪ್ರಜ್ಞೆ ವಿದ್ಯಾರ್ಥಿಗಳಲ್ಲಾಗಲಿ ಸಮಾಜಗಳಲ್ಲಾಗಲಿ ಬೆಳೆಸಲಿಕ್ಕೆ ಶಿಕ್ಷಕ ಬಹಳ ಮಹತ್ವದ ಪಾತ್ರ ವಹಿಸ್ತಾನೆ. ಖಂಡಿತ. ಇನ್ನೊಂದು ನನಗೆ ಅನಿಸುತ್ತಲ್ಲ, ಶಿಕ್ಷಕ ಹೇಳಿದ್ರೆ ಯಾರು ಅಪೋಸ್ ಮಾಡಲ್ಲ. ಶಿಕ್ಷಕನಿಗೆ ಯಾರಿಗೆ ಹೇಳಕ್ಕಾದ್ರೂ ಹಾಗಾಗಿ ಶಿಕ್ಷಕರ ಪಾತ್ರ ಇದೆ. ಅದಕ್ಕೆ ನೋಡಿ ನಮ್ಮ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿ ರಿಟೈರ್ ಆದ ನಂತರ ಫಸ್ಟ್ ಫಂಕ್ಷನ್ದಲ್ಲಿ ಅಡ್ರೆಸ್ ಮಾಡುವುದು ಒಂದು ಮಾತು ಹೇಳಿದ್ರಲ್ವಾ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಅಡ್ರೆಸ್ ಮಾಡಿದ್ರು. ದಯಮಾಡಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ಬೇಡಿ, ಪ್ರೊಫೆಸರ್ ಅಬ್ದುಲ್ ಕಲಾಂ ಅಂತಾನೆ. ನಮಗದು ಸ್ಫೂರ್ತಿ. ನಮಗೆ ಶಿಕ್ಷಕ ಯಾವಾಗಲೂ ಶಿಕ್ಷಕ ಆಗಿರ್ತಾನೆ, ಅವನಿಗೆ ಯಾವತ್ತೂ ಗೌರವ ಇರುತ್ತೆ. ಖಂಡಿತ. ಆತ ಇರೋವರೆಗೂ ನಂತರ ಕೂಡ ಆ ಥರನೇ ಅಂತ. ಈ ಥರದ್ದೆಲ್ಲ ಕೆಲಸ ಮಾಡಬೇಕಾದ್ರೆ ಕುಟುಂಬದ ಸಹಕಾರ ಚೆನ್ನಾಗಿರುತ್ತಲ್ವಾ? ಕುಟುಂಬದ ಸಹಕಾರ ಆ ಒಂದು, ನಾನು KLE ಸಂಸ್ಥೆಯಲ್ಲಿ ಆಜೀವ ಸದಸ್ಯ ನಾಮಕರಣ ಮಾಡೋ ಮುಂದೆ 1 ವಾರ ಮುಂಚೆನೆ ನಾನು ಕುಟುಂಬದ ಸದಸ್ಯರ ಜೊತೆಗೆ ಕುಂತ್ಕೊಂಡು ಮಾತಾಡಿದೆ. ಆಜೀವ ಸದಸ್ಯ ಆದ್ರೆ ನನ್ನಿಂದ ನೀವು ಮನೆಗೆ ಬಹಳ ಬಯಸಬಾರ್ದು. ಮನೆತನದೆಲ್ಲ ಶಿಕ್ಷಣ ಸಂಸ್ಥೆಯವ್ರು ನೋಡ್ಕೋತಾರೆ. ನಾವು ಶಿಕ್ಷಣ ಅಂದ್ರೆ ನಾಳೆಗೆ ಟ್ರಾನ್ಸ್ಫರ್ ಆಯ್ತಾ ನಾನು ಅಲ್ಲ, ನನಗೆ ಅನಾನುಕೂಲ ಆಯ್ತು, ಯು ಹ್ಯಾವ್ ಟು ಫಾರ್ಗೋ ಸಮ್ ಕಂಫರ್ಟ್ಸ್. ನಾವು ಕಂಫರ್ಟ್ಸ್ ಏನ್ ಫಾರ್ಗೋ ಮಾಡ್ಲಿಲ್ಲ, ಬಹಳ ಸಹಕಾರ ಕೊಟ್ರು. ನನ್ನ ಮಿಸಸ್ ಮಧುಮತಿ ಪ್ರತಿಯೊಂದರಲ್ಲೂ ನನಗೆ ಮನೆ ಕಡೆದೆಲ್ಲ ಆಕೆ ನೋಡ್ಕೊಂಡ್ಲು.
ನನ್ನ ಮಕ್ಕಳ ವಿದ್ಯಾಭ್ಯಾಸ ಹೆಚ್ಚಿಗೆ ಆಕಿ ಗಮನ ಕೊಡ್ತಿದ್ಳು. ನನ್ನ ಕಡೆ ಕೆಲವೊಂದು ಮಾರ್ಗದರ್ಶನ ಮಾಡ್ತಿದ್ದೆ. ಏನು ಆ ಕಡೆ ಗಮನ ಕೊಡಿದ್ರೆ ನನಗೆ ಮನೆ ಕಡೆ ಹೆಚ್ಚಿಗೆ ಲಕ್ಷ್ಯ ವಹಿಸುವಂಥ ಅವಶ್ಯಕತೆ ಬೀಳಿಲ್ಲ. ಎಲ್ಲೇ ಟ್ರಾನ್ಸ್ಫರ್ ಆದ್ರೂ ಅಷ್ಟೇ ಸಂತೋಷದಿಂದ ಅವ್ರು ಬಂದು, ಯಾಕಂದ್ರೆ ಮೊದಲೇ ನಾವು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇವೆ ಅದನ್ನು. ನನ್ನ ದೇವರ ದಯದಿಂದ ಎಲ್ಲರೂ ಹಿರಿಯರ ಆಶೀರ್ವಾದದಿಂದ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ರು. ಇವತ್ತು ನನ್ನ ಮಗಳು MS ಡಾಕ್ಟರ್ ಆಗಿದ್ದಾಳೆ. ಅಂದರೆ ನನ್ನ ಮಗ ಇಂಜಿನಿಯರ್ ಇದ್ದಾನೆ, ಇಲ್ಲೇ ಥೇರಮ್ ಟೆಕ್ನಾಲಜಿ ತಗೊಂಡು ಬೆಂಗಳೂರಲ್ಲಿ ಸ್ವಂತ ಕಂಪ್ನಿ ಹಾಕಿದ್ದಾನೆ. ತುಂಬಾ ಸಂತೋಷ. ಅವ ಏನು ಸಹಕಾರ ಕೊಟ್ಟರಂದ್ರೆ ಒಂದೇ ನಿಮಿಷ, ಅವ ಏನು ಅವ್ರು ಇವತ್ತಿಗೆ ನನ್ನ ಕಡೆ ದುಡ್ಡು ಕೇಳಿಲ್ಲ. ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಹಂಗೆ ಮಾಡಿದಿರಿ. VB ಹಿರೇಮಠ ಅವರೇ, ತಮ್ಮ ಒಂದು ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ತುಂಬಾ ಸೊಗಸಾಗಿ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಮೊದಲಿಗೆ ಇಂದು ಬೆಳಗಿನ ಕಾರ್ಯಕ್ರಮವನ್ನು ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಿಗ್ಗೆ 8:30ಕ್ಕೆ ಶಿಕ್ಷಣ ಮಂಥನ ಕಾರ್ಯಕ್ರಮವಿದೆ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಲೇಖಕರು ಹಾಗೂ ಸಂಪನ್ಮೂಲ ವ್ಯಕ್ತಿ ಪ್ರಕಾಶ ಮಲ್ಲಪ್ಪ ಭೋಜೆ ಅವರು. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ.